ಸಂಪೂರ್ಣ ಹಕ್ಕಿದೆ, ಸಮಾನತೆ ಇದೆ, ನಾವು ಯಾರಿಗೇನು ಕಮ್ಮಿ ಇಲ್ಲ, ಮನುಷ್ಯರು ಎಲ್ಲರೂ ಒಂದೇ ಅಂತ ಹೇಳಿ ಈ ಸಂವಿಧಾನ ಪೀಠಿಕೆಯನ್ನ ನಮಗೆ ಕೊಟ್ಟಿರೋದು. ಆಯ್ತಾ? ಇವತ್ತು ಅವರ ನೆನಪು ಮಾಡಿಕೊಂಡು ನಾವು ಹೇಳೋಣ. ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು. ನಾವೆಲ್ಲ ಕತ್ಲೆಯಲ್ಲಿದ್ವವ, ಕತ್ಲೆಯಲ್ಲಿ ಕುಡಿಯೋ ನೀರು, ಕೆರೆಯಲ್ಲಿ ಕುಡಿಯೋ ನೀರು ಕೊಡ್ತಾ ಇರ್ಲಿಲ್ಲ ಅವತ್ತಿನ ಕಾಲಕ್ಕೆ. ನೀವು ತಳ ಸಮುದಾಯದವರು, ನೀವು ದಲಿತರು, ನೀವು ಶೂದ್ರರು, ನೀವು ಅಸ್ಪೃಶ್ಯರು, ನೀವು ಕುಡಿಯೋಕ್ಕೆ ನೀರು ಸಹ ನಾವು ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾರೆ, ಅಲ್ಲ ಕೆರೆ ಒಳಗಡೆ ಏಕಮ್ಮ ಮಾತಾಡೋಂಗಿಲ್ಲ, ಅದಕ್ಕೆ ನನ್ನ ಪಕ್ಕದ ನಿಲ್ಸ್ಕೊಳ್ರು. ಕೆರೆ ಒಳಗಡೆ ನಾಯಿ, ನರಿ, ಪ್ರಾಣಿ, ಪಕ್ಷಿ ಎಲ್ಲ ಹೋಗಿ ನೀರು ಕುಡಿತವೆ. ನಾವು ಮನುಷ್ಯರು, ನಮಗ್ ನೀರು ಕುಡಿಯಕ್ಕೆ ಕೊಡೋದಿಲ್ಲ ನೀವು. ನಾವು ನೀವು ಏನು, ನಿಮ್ಗೆ 2 ಕಣ್ಣು ನಮಗೂ 2 ಕಣ್ಣು, ನಿಮ್ಗೆ 2 ಕಾಲು ನಮಗೂ 2 ಕಾಲು. ಭಗವಂತ ನಿಮ್ಮನ್ನ ಮನುಷ್ಯ ಅಂತಾನೆ ಸೃಷ್ಟಿ ಮಾಡಿರೋದು. ನಮಗೆ ಯಾಕೆ ಕುಡಿಯಕ್ಕೆ ನೀರು ಕೊಡೋದಿಲ್ಲ? ನಾವು ಆ ನಾಯಿ ನರಿಗಿಂತ ಕೀಳ ಅಂತ ಹೇಳಿ ಸಾವಿರಾರು ಜನನ ಕರ್ಕೊಂಡೋಗಿ ಆ ಕುಡಿಯೋ ನೀರಿನ ಕೆರೆ ಒಳಗಡೆ ಎಲ್ಲರೂ ಒಳಗೋಗಿ ಆ ನೀರನ್ನ ಕುಡಿದು ಹೇಳ್ತಾರೆ, ನಮ್ಮನ್ನ ಮನುಷ್ಯರನ್ನಾಗಿ ನೋಡಿ ಅಂತ. ನಾವು ಅವ್ರ ಜೊತೆ ಸೇರಂಗಿಲ್ಲ ಅಂತ. ಯಾವ ಪುಸ್ತಕ ನಮ್ಮ ಅಂತ ಕೇಳಿದ್ರೆ ಅದು ಅವತ್ತು ರಮಾಬಾಯಿಗೆ ಗೊತ್ತಿಲ್ಲ, ಅದು ಮನುಸ್ಮೃತಿ ಅಂತ. ಅಂಬೇಡ್ಕರ್ ಹೇಳ್ತಾರೆ, ನಾನು ದೊಡ್ಡವನಾದ್ಮೇಲೆ ಒಂದು ಪುಸ್ತಕ ಬರೀತೀನಿ, ಎಲ್ಲರೂ ಸಮಾನರು, ಎಲ್ರಿಗೂ ಎಲ್ಲ ಹಕ್ಕಿದೆ ಅಂತ ಹೇಳಿ. ಅದೇ ಪುಸ್ತಕ ಸಂವಿಧಾನ. ನಾವಿವತ್ತು ಒಂದಿನ 3 ಕಂಪ್ಲೇಂಟ್ ಹೇಳ್ತೀವಿ, ನಮ್ಮ ಮನೇಲಿ ಅದಿಲ್ಲ, ನಮ್ಮ ಮನೇಲಿ ಇದಿಲ್ಲ, ನಮ್ಗೆ ಆ ಕಷ್ಟ, ನಮ್ಗೆ ಈ ಕಷ್ಟ. ಅದಕ್ಕಿಂತ ಕಷ್ಟನೇನವ ಹೋದ್ರೆ ಮಾತಾಡಕ್ ಸಾಧ್ಯನೇ ಆಗ್ತಾ ಇರಲ್ಲ. ನಾನು ಅದಕ್ಕೆ ಯಾವಾಗ ಹೇಳ್ತೀನಿ, ನಾನು ಡಾಕ್ಟರ್ BR ಅಂಬೇಡ್ಕರ್ ಮಗಳು. ಅವ್ರ ಅಷ್ಟು ಶಕ್ತಿ ನಮಗೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಎಲ್ಲವ ಅಲ್ಪ ಅಸ್ಪೃಶ್ಯರು, ನೀವು ನಿಮ್ಮ ಮನೇಲಿ ಅಸ್ಪೃಶ್ಯರು, ನಾವು ಹೌದಲ್ಲ? ನೋಡಲ್ಲ, ಇಲ್ಲಿ ಎಷ್ಟು ಜನ ಗಂಡಸರು ನಿಮ್ಮ ಮನೆಯಲ್ಲಿ ಹೆಂಡತಿ ಒಂದು ಗೋಣಿ ಚೀಲದ ಮೇಲೆ ಕುಂಡಿಸ್ತಾರ. ಅವನ್ನ ಜನರ ಜೊತೆ, ಎಲ್ಲಾ ಮಕ್ಕಳ ಜೊತೆ ಅಂಬೇಡ್ಕರ್ನ ಕೂರಿಸೋದಿಲ್ಲ. ಮೂಲೆಯಲ್ಲಿ ಗೋಣಿ ಚೀಲದ ಮೇಲೆ ಕೂತ್ಕೊಳ್ಳುತ್ತೆ ಮಗು. ಲೆಕ್ಕ ಕೇಳ್ತಾರೆ ಮೇಷ್ಟ್ರು, ಲೆಕ್ಕ ಬರಿಬೇಕು ಅಂತ ಚಾಕ್ ಪೀಸ್ ತಗೊಂಡು ಬೋರ್ಡ್ ಹತ್ರ ಹೋದ್ರೆ ಹುಡುಗರೆಲ್ಲ ಹೇಳ್ತಾರೆ. ಮೊಬೈಲ್ ಕಳಿ ಸಂಘಟನೆಗಳು ನನ್ನ ಕರೆದು ಕಾರ್ಯಕ್ರಮಕ್ಕೆ ಬಂದು ನನ್ನ ಇಡೀ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ. ಹಲವಾರು ಜನರಿಗೆ ಸಹ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಹಾಯವನ್ನು ಸಹ ನಾನು ಮಾಡಿಸಿದ್ದೇನೆ. ಹಲವಾರು ಸಮಸ್ಯೆಗಳಿದೆ. ಮುಂದಿನ ದಿನಗಳಲ್ಲಿ ಇಲ್ಲೊಂದು ಮಹಿಳಾ ಗ್ರಾಮ ಸಭೆಯನ್ನು ಮಾಡಿ ಈ ಊರಿನ ಈ ಜನರ ಸಮಸ್ಯೆಗಳಿಗೆ, ಎಸ್ಪೆಷಲಿ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ ಅಂತ ಸಹ ನಾನು ಹೇಳಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಾನು ಅದು ತಹಶೀಲ್ದಾರ್ ಇರ್ಬೋದು, TH ಮಾತಾಡ್ತಾರೆ. ಆ ಸಮಸ್ಯೆಗಳಿಗೆ ಅವರೆಲ್ಲವೂ ಕ್ರಮ ತಗೊಂಡು ನನಗೆ ಆಯೋಗಕ್ಕೆ ಬರೆದುಕೊಡಲಿಕ್ಕೆ ಸಹ ನಾನು ಹೇಳಿದ್ದೀನಿ. ಒಂದು ಡಾಕ್ಟರ್ದು ಇಚ್ಛಾಶಕ್ತಿ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ
ಫಸ್ಟ್ 6-8 ಡೆಲಿವರಿ ಆಗ್ತಾ ಇದೆ, 90 ಡೆಲಿವರಿ ಆಗುತ್ತೆ ಅಂತಂದ್ರೆ ಇಲ್ಲಿರೋ ಹೆರಿಗೆ. ಮತ್ತು ನಾನು ನಿಮ್ಮ ಬಗ್ಗೆ ಅಪ್ರಿಸಿಯೇಷನ್ ಇದೆ ಮೇಡಮ್. ನೀವು ಆಫ್ಟರ್ ದ ವಿಸಿಟ್ ತುಂಬ ಬದಲಾವಣೆಗಳಾಗಿದೆ ಆಸ್ಪತ್ರೆಯಲ್ಲಿ. ನಾನು ಅಪ್ಡೇಟ್ ಕೂಡ ತಗೊಳ್ತಾ ಇದ್ದೀನಿ. ಆಸ್ಪತ್ರೆ ತುಂಬ ಬದಲಾವಣೆ ಆಗಿದೆ. ಐ ಅಪ್ರಿಷಿಯೇಟ್ ಯು ಬಿಹಾಫ್ ಆಫ್ ಆಲ್ ದ ಮೀಡಿಯಾ ಆ್ಯಂಡ್ ತಾಲೂಕಿನ ಎಲ್ಲ ಗ್ರಾಮೀಣ ಭಾಗದ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ದಯವಿಟ್ಟು ಶೀಘ್ರಗತಿಯಲ್ಲಿ ಇದೊಂದು ಕೆಲಸ ಆಗಲೇಬೇಕು. ಮಕ್ಕಳ ಮತ್ತು ತಾಯಿ ಆರೈಕೆ ಆಸ್ಪತ್ರೆ ಕ್ರಿಯಾಪುರದ ಆಗಬೇಕು. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಹಾಗೂ ತಾಲೂಕು ರೈತ ಸಂಘದ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಶಿಫಾರಸು ಮಾಡಬೇಕು, ಶೀಘ್ರಗತಿಯಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಮನವಿ. ಧನ್ಯವಾದಗಳು. ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ದಯವಿಟ್ಟು ಇದಾಗುತ್ತೆ ಅನ್ನೋ ಪೂರ್ಣ ಭರವಸೆ ಇದೆ.